ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅನ್ನುವಂತಹ ಒಂದು ಮಾತಿದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಕಷ್ಟಗಳಿದ್ದೇ ಇರುತ್ತೆ, ಒಂದಲ್ಲ ಒಂದು ನೋವುಗಳಿದ್ದೇ ಇರುತ್ತೆ. ಆ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇರೋರು ಅಥವಾ ನೋವುಗಳನ್ನು ಅನುಭವಿಸ್ತಾ ಇರೋವಂಥವ್ರು ಅಥವಾ ಏನಾದರೂ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇರೋವಂಥವ್ರು ಯಾರಿಗಾದರೂ ಹೇಳ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ, ಅಥವಾ ಯಾರಿಂದನೂ ಪರಿಹಾರ ಬೇಕು, ನಮ್ಮ ಪ್ರಾಬ್ಲಮ್ನ ಯಾರಿಗಾದ್ರೂ ಹಂಚ್ಕೋಬೇಕು ಅಥವಾ ಯಾರಿಂದನಾದರೂ ಅದು ಸಾಲ್ವ್ ಮಾಡೋಕ್ಕಾಗುತ್ತಾ ಟ್ರೈ ಮಾಡಬೇಕು, ಈ ರೀತಿಯೆಲ್ಲ ಸಾಕಷ್ಟು ಆಲೋಚನೆಗಳು ಬಂದಿರುತ್ತೆ. ಎಲ್ಲ ನಾವೇ ಸಾಲ್ವ್ ಮಾಡ್ಕೋತೀವಿ, ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತ ಏನೇ ಒಂದು ಧೈರ್ಯವನ್ನು ತೋರಿಸಿದ್ರೂ ಕೂಡ ಎಲ್ಲೋ ಒಂದು ಕ್ಷಣನಾದ್ರೂ ಯಾರಿಗಾದ್ರೂ ಹೇಳ್ಕೋಬೇಕಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಆ ರೀತಿ ಹೇಳ್ಕೊಳ್ದೇ ಇದ್ದಾಗ ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಒತ್ತಡ ಬೀಳುತ್ತೆ. ಆಗಲೇ ಒಂದು ಸ್ವಲ್ಪ ಮೆಂಟಲ್ ಇಶ್ಯೂಸ್ ಎಲ್ಲ ಬರುವಂಥದ್ದು. ಆ ರೀತಿ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ. ಆ ರೀತಿ ಏನಾದರೂ ಅನಿಸಿದ್ರೆ, ನಿಮಗೇನಾದರೂ ಕಷ್ಟಗಳಿದ್ದರೆ, ನಿಮಗೇನಾದರೂ ತೊಂದರೆಗಳಿದ್ದರೆ, ಅಥವಾ ನಿಮಗೇನಾದರೂ ಅದು ಪರಿಹಾರ ಬೇಕಿದ್ದರೆ, ನಿಮ್ಮ ಒಂದು ಕಷ್ಟಗಳಿಗೆ ಪರಿಹಾರ ಬೇಕಿದ್ದರೆ ನೀವು ಒಂದು ನಂಬರ್ಗೆ ಫೋನನ್ನು ಮಾಡ್ಬೋದಾಗಿದೆ. ಇದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಇನಿಷಿಯೇಟಿವ್. ಇದು ಟೆಲಿಮನಸ್ ಅಂತ ಅಂದ್ಬಿಟ್ಟು ನಮ್ಮ ಒಂದು ಭಾಷೆಯಲ್ಲೇ, ಕನ್ನಡ ಭಾಷೆಯಲ್ಲೇ ಇರುತ್ತೆ. ಇದು ಒಂದು ಆಗಲೇ ಹೇಳ್ದಂಗೆ ಸರ್ಕಾರದ ಇನಿಷಿಯೇಟಿವ್. ಅಂದರೆ ನಮ್ಮ ಒಂದು ದೇಶದ ಜನರ ಒಂದು ಮಾನಸಿಕ ಆರೋಗ್ಯವನ್ನು ಕಾಪಾಡುವಂತಹ ದೃಷ್ಟಿಯಲ್ಲಿ ಈ ರೀತಿಯಾದಂತಹ ಒಂದು ಟೆಲಿಮನಸ್ ಅಂತ ಅಂದ್ಬಿಟ್ಟು ಮಾಡಿದರು. ಮಾನಸಿಕ ಒತ್ತಡ ಏನಾದರೂ ಕಾಡ್ತಾ ಇದ್ದರೆ, ಅಥವಾ ನಿಮ್ಮ ಒಂದು ಸಂಬಂಧಗಳಲ್ಲಿ ಸಮಸ್ಯೆಗಳಿದ್ದರೆ, ಅಥವಾ ನಿದ್ರೆ ಇಲ್ಲದೆ ಇದ್ದರೆ, ಆತಂಕ ಇದ್ದರೆ, ಅಥವಾ ಭಾವನಾತ್ಮಕವಾಗಿ ಏನಾದರೂ ಏರುಪೇರುಗಳಾಗಿದೆ, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಜಗಳಗಳು, ಕದನಗಳು ಈ ರೀತಿಯಾಗಿದ್ದರೆ, ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಏನಾದರೂ ಇದ್ದು ಅದರಿಂದ ಏನಾದರೂ ತೊಂದರೆ ಆಗಿದ್ದರೆ, ಅಥವಾ ಮಕ್ಕಳು ಓದೋಕ್ಕೆ ಆಸಕ್ತಿ ಬರ್ತಾಯಿಲ್ಲ ಅನ್ನೋರಿದ್ರೆ, ಅಥವಾ ದೊಡ್ಡವರು ಕುಡಿತಕ್ಕೆ ದಾಸರಾಗಿದ್ದೀವಿ ಅನ್ನೋರಾದರೆ, ಅದರಿಂದ ಬಿಡಬೇಕು ಅನ್ನೋರಾದರೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲಿ ನಿಮಗೇನಾದರೂ ಕಾಡ್ತಾ ಇದ್ದರೆ, ನೀವು ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತಂದರೆ, ನಿಮಗೆ ಎಕ್ಸ್ಪರ್ಟ್ಗಳಿಂದ ಪರಿಹಾರ ಬೇಕು ಅಂತ ಅನಿಸಿದ್ರೆ ನೀವು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಬಹುದಾಗಿದೆ. 14416 ಈ ರೀತಿಯಾಗಿ ಒಂದು ನಂಬರ್ ಇದೆ. ಆ್ಯಕ್ಚುಲಿ ಇದು ನಮ್ಮ ಒಂದು ದೇಶದಲ್ಲಿ 20 ಭಾಷೆಯಲ್ಲಿ ವರ್ಕ್ ಆಗುತ್ತೆ. ಫುಲ್ 24 ಅವರ್ಸ್ ಕೂಡ ಇದು ಓಪನ್ ಇರುತ್ತೆ. ಸೊ ಸರ್ಕಾರದ ಈ ನಂಬರ್ಗಳು ಇವೆಲ್ಲ ಸಾಮಾನ್ಯ, ಅದು ಕೆಲವೊಮ್ಮೆ ವರ್ಕ್ ಆಗಲ್ವಲ್ಲ, ಕೆಲವೊಮ್ಮೆ ಬಹುತೇಕ ಬಾರಿ ವರ್ಕ್ ಆಗಲ್ವಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ಚೆಕ್ ಮಾಡಿ ಆಮೇಲೆ ನಿಮಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಅವರಿಗೆ ಫೋನ್ ಮಾಡಿದೆ. ನಾನು ವರ್ಕ್ ಆಗುತ್ತಾ ಇಲ್ಲ, ನಮಗೆ ಯಾವುದೇ ಮಾನಸಿಕ ಸಮಸ್ಯೆ ಅಂದರೆ ಯಾವುದೇ ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಅಂದರೂ ಕೂಡ ಒಂದು ಚೆಕ್ ಮಾಡೋಣ ಅದು ಯಾವ ಮಟ್ಟಕ್ಕೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವರು ರಿಸೀವ್ ಕೂಡ ಮಾಡಿದ್ರು. ಆಗ ನಾನು ಅವ್ರು ನನಗೇನು ಸಮಸ್ಯೆ ಅಂತ ಕೇಳಿದ್ರು. ಆಗ ನಾನು ಡೈರೆಕ್ಟಾಗಿ ಹೇಳಿದೆ, ನೋಡೋಣ ಬನ್ನಿ ಅವ್ರ ಜೊತೆ ಆಗಿರೋಂತಹ ಕನ್ವರ್ಸೇಷನ್ ನಿಮಗೆ ಹಾಕ್ತೀನಿ. ಆ್ಯಕ್ಚುಲಿ ನಾನು ರಿಸೀವ್ ಮಾಡಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಆ್ಯಕ್ಚುಲಿ ರಿಸೀವ್ ಆಯಿತು, ವರ್ಕ್ ಆಯಿತು. ಇದು ಹೇಗಿರುತ್ತೆ ಕನ್ವರ್ಸೇಷನ್, ಇವ್ರ ಜೊತೆ ಮಾತಾಡೋದೆಲ್ಲ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಅದು ಕೊಡಪ್ಪ. प्रिय कॉलर, टेलीमानस में आपका स्वागत है. कृपया अपनी पसंदीदा भाषा चुनें. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ನಮ್ಮ ಭಾಷೆಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅಂತ ಇತ್ತು. ನಾನು ಆ್ಯಕ್ಚುಲಿ ಒಂದನ್ನು ಒತ್ತಿ ಸೆಲೆಕ್ಟ್ ಮಾಡಿಕೊಂಡೆ. ಈಗ ಮತ್ತೆ ರಿಂಗ್ ಆಗಲಿಕ್ಕೆ ಶುರು ಆಯಿತು. ಹಲೋ ಹಲೋ, ನಮಸ್ಕಾರ. ಕರ್ನಾಟಕ ಟೆಲಿಕಾಸ್ಟ್ಗೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ನಾನು ನಿಮ್ಗೆ ಯಾವ ಥರ ಸಹಾಯ ಮಾಡಲಿ ಅಂತ ತಿಳ್ಕೊಬೋದಾ? ಹಾಂ ಸರ್ ನಮಸ್ತೆ. ನಾನು ಜರ್ನಲಿಸ್ಟ್ ಆ್ಯಕ್ಚುಲಿ. ಓಕೆ, ಹೇಳಿ ಮೇಡಮ್. ಟೆಲಿಮನಸ್ ಅಲ್ವಾ ಸರ್ ಇದು? ಹೌದು ಮೇಡಮ್, ಟೆಲಿಮನಸ್, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಹಾಯವಾಣಿ. ಹಾಂ ಸರ್, ಅದೇ ಸರ್. ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ವಿಡಿಯೋ ಮಾಡ್ತಾ ಇದ್ವಿ. ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ವಿ. ಏನೇನು ಸಜೆಷನ್ ಎಲ್ಲ ಕೊಡ್ತೀರಾ ಸರ್ ಇದರಲ್ಲಿ? ಮೇಡಮ್, ಇದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಹಾಯವಾಣಿ ಆಗಿದ್ದು. ಹಾಂ ಸರ್. ಸೊ ಇದು ದಿನದ 24 ಗಂಟೆ ಟೈಮ್ ಕೂಡ ಕಾರ್ಯನಿರ್ವಹಿಸುತ್ತೆ. ಹಾಂ ಸರ್. ಇದು ಭಾರತದಾದ್ಯಂತ ಇದೆ. 18ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸೇವೆ ಲಭ್ಯ ಇದೆ ಮೇಡಮ್. ಆಯ್ತಾ? ಹಾಂ ಸರ್. ಸೊ ಮೊದಲನೇದಾಗಿ ಇಲ್ಲಿ ಮಾನಸಿಕವಾಗಿ ಒತ್ತಡ ಆಗಿರ್ಬೋದು, ನಿದ್ರೆ ಸಮಸ್ಯೆ ಆಗಿರ್ಬೋದು, ಸೊ
ಸೊ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಸಮಸ್ಯೆಗಳಾಗ್ತಿರ್ಬೋದು, ನೆನಪಿನ ಶಕ್ತಿ ಸಮಸ್ಯೆ ಆಗಿರ್ಬೋದು, ಆಸಕ್ತಿ ಕೊರತೆ ಆಗಿರ್ಬೋದು. ಓಕೆನಾ? ಮತ್ತೆ ಇನ್ನು ಮನೆಯಲ್ಲಿ ಆಗ್ತಕ್ಕಂತಹ ಗಂಡ ಹೆಂಡತಿ ನಡುವೆ ವೈವಾಹಿಕ ಸಂಬಂಧಗಳಾಗಿರ್ಬೋದು, ಕೌಟುಂಬಿಕ ಕಲಹಗಳಾಗಿರ್ಬೋದು, ಆಯ್ತಾ, ಅಥವಾ ಮದ್ಯಪಾನ, ಧೂಮಪಾನ ಈ ತರ ದುಶ್ಚಟಗಳಿಗೆ ಬಲಿಯಾದವರು ಇದರಿಂದ ಹೊರಗಡೆ ಬರಬೇಕು ಅಂತ ಬಯಸಿದ್ರೆ ಅವರಿಗೆ ಆಪ್ತ ಸಮಾಲೋಚನೆ ಆಗಿರ್ಬೋದು, ಅಥವಾ ಈ ಕೆಲಸದ ಒತ್ತಡ ಆಗಿರ್ಬೋದು, ಫೈನಾನ್ಸಿಯಲ್ ಸ್ಟ್ರೆಸ್ ಆಗಿರ್ಬೋದು. ಸೊ ಇದರಿಂದ ಹೇಗೆ ಹೊರಗಡೆ ಬರ್ಬೇಕು ಅನ್ನೋದಕ್ಕೆ ಆಪ್ತ ಸಮಾಲೋಚನೆ ಸಿಗುತ್ತೆ. ಜೊತೆಗೆ ಮಾನಸಿಕ ಕಾಯಿಲೆಗಳಾದಂತ ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಮತ್ತೆ ಬಯೋಪೋಲರ್ ಡಿಸಾರ್ಡರ್ ಆಗಿರ್ಬೋದು, ಈ ತರ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಸೇವೆ ಸಿಗುತ್ತೆ ಮೇಡಮ್. ಸೊ ಇದು ಟೈರ್ 1 ಮತ್ತೆ ಟೈರ್ 2 ಅಂತ 2 ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಒಂದು ಟೈರ್ 1 ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಕಾಲ್ ಮಾಡಿದ ತಕ್ಷಣ ಕೌನ್ಸಿಲರ್ಗೆ ಕಾಲ್ ಕನೆಕ್ಟ್ ಆಗುತ್ತೆ. ಅಂದ್ರೆ ನಾವು ಕೌನ್ಸಿಲರ್ ಮಾತಾಡ್ತಿದ್ದೀವಿ. ಹೌದೌದು. ಸೊ ಮೊದಲನೇದಾಗಿ ಕೌನ್ಸಿಲರ್ಗೆ ಕಾಲ್ ಕನೆಕ್ಟ್ ಆಗುತ್ತೆ. ಸೊ ಕೌನ್ಸಿಲರ್ ನಿಮ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಸಮಸ್ಯೆನ ಆಲಿಸಿ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಐಡೆಂಟಿಫೈ ಮಾಡ್ತಾರೆ. ಅದು ಸ್ಟ್ರೆಸ್ ಅಥವಾ ಡಿಸ್ಟ್ರೆಸ್ ಅಂದಿದ್ರೆ ಸೊ ನಾವೇ ಅದರಿಂದ ಹೊರಗಡೆ ಬರೋದಕ್ಕೆ ಕೆಲವೊಂದು ಟೆಕ್ನಿಕ್ಗಳು ಕೂಡ ಹೇಳ್ಕೊಡ್ತೇವೆ. ಓಕೆ. ಸೊ ಇನ್ ಕೇಸ್ ಇಲ್ಲ ಏನಾದ್ರು ಕಾಯಿಲೆಗಳ ಸಂಬಂಧಪಟ್ಟಂತ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತಂದ್ರೆ ಸೊ ಅದು ಹೆಚ್ಚಿನ ಡಯಾಗ್ನೋಸಿಸ್ಗಾಗಿ ನಮ್ಮ ನೆಕ್ಸ್ಟ್ ನಿಮ್ ಕಾಲ್ನ MHP ಅಂತ ಇದ್ದಾರೆ, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ. ಸೊ ಅವರಿಗೆ ಕಾಲ್ನ ವರ್ಗಾವಣೆ ಮಾಡ್ಕೊಡ್ತೇವೆ. ಸೊ ಅವ್ರ ಜೊತೆ ನೀವು ಮಾತಾಡ್ಬೋದು, ಮತ್ತೆ ವಿಡಿಯೋ ಕನ್ಸಲ್ಟ್ ಮಾಡಕ್ಕೂ ಕೂಡ ಅವಕಾಶ ಇದೆ. ಎಲ್ಲವೂ ಕೂಡ ಉಚಿತವಾಗಿರುತ್ತಲ್ವಾ ಸರ್? ಉಚಿತವಾಗಿದೆ ಸರ್, ಎಲ್ಲ ಉಚಿತವಾಗಿದೆ ಮೇಡಮ್. MHP ಅವ್ರು ನಿಮ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಡಯಾಗ್ನೋಸಿಸ್ ಮಾಡ್ತಾರೆ ಯಾವ ತರ ಕಾಯಿಲೆ ಇರ್ಬೋದು ಅಂತ. ಸೊ ಇನ್ ಕೇಸ್ ನಿಮ್ಗೆ ಕಾಯಿಲೆ ಇದೆ ಅಂತ ಅನ್ನೋದು ಕನ್ಫರ್ಮ್ ಆಗ್ತಿದೆ ಅಂತಂದ್ರೆ ಇನ್ ಕೇಸ್ ಕಾಲ್ ಮಾಡಿದವ್ರಿಗೆ, ಓಕೆನಾ, ಕನ್ಫರ್ಮ್ ಆಗ್ತಿದೆ ಅಂತಂದ್ರೆ ಆನಂತರ ಸೈಕಿಯಾಟ್ರಿಸ್ಟ್ ಗೆ ಕಾಲ್ನ ಎಸ್ಕಲೇಟ್ ಮಾಡ್ತಾರೆ. ಸೈಕಿಯಾಟ್ರಿಸ್ಟ್ ಕೂಡ ನಿಮ್ ಜೊತೆ ಆನ್ಲೈನ್ ಅಲ್ಲೇ ಮಾತಾಡಿ ಸೊ ಏನ್ ಕಾಯಿಲೆ ಇದೆ ಅಂತ ಫೈಂಡ್ ಔಟ್ ಮಾಡಿದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಪ್ಲಾನ್ ನ ಸಜೆಷನ್ ಕೊಡ್ತಾರೆ. ಅವಾಗ ಫೋನ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಆಗಲ್ಲ, ಓಕೆನಾ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಟೈರ್ 2 ಅಂತ ಇದೆ. ಸೊ ಅಂತಂದ್ರೆ ಆ ಟೈರ್ 2 ಅಲ್ಲಿ ನೀವ್ ಎಲ್ಲಿಂದ ಕಾಲ್ ಮಾಡಿರ್ತಿದ್ರ ನಿಮ್ಗೆ ಹತ್ರ ಆಗಂತ ಹಾಸ್ಪಿಟಲ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಅಂತಂದ್ರೆ ಈಗ ಇಲ್ಲೇ ಆಲ್ರೆಡಿ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ಕಾರ್ಯನಿರ್ವಹಿಸ್ತಾ ಇದೆ ಕರ್ನಾಟಕದಲ್ಲಿ. ಸೊ ಅಲ್ಲಿ ಡಾಕ್ಟರ್ಗಳನ್ನ ಮೀಟ್ ಮಾಡೋದಕ್ಕೆ ಮಾಹಿತಿಯನ್ನು ಕೊಡ್ತೇವೆ ಮೇಡಮ್. ಎಲ್ಲ ಗವರ್ನಮೆಂಟ್ ಡಾಕ್ಟರ್ಸ್ ಅಲ್ವಾ ಸರ್? ಗವರ್ನಮೆಂಟ್ ಇದೆ ಮೇಡಮ್. ಓಕೆ ಸರ್. ಅಲ್ಲಿ ಯಾವ್ದೇ ರೀತಿಯಾದಂತ ಫೀಸ್ ಆ ಥರ ಎಲ್ಲ ಏನು ಇರಲ್ಲ? ಅಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಗೌರ್ಮೆಂಟ್ ಏನ್ ಫೀಸ್ ಇರುತ್ತೆ ಅದಿರುತ್ತೆ ಮೇಡಮ್. ಬಟ್ ಆದ್ರೆ ಟೆಲಿಮನಸ್ಗೆ ಯಾವ್ದೇ ರೀತಿ ಫೀಸ್ ಇರಲ್ಲ ಮೇಡಮ್. ಸೊ ಇದು ಫುಲ್ ಉಚಿತವಾಗಿರುತ್ತೆ ಮೇಡಮ್. ಸೊ ಇಲ್ಲಿ ಯಾರು ಬೇಕಾದ್ರೂ ಕೂಡ ಕಾಲ್ ಮಾಡಬಹುದು. 24 hours ಓಪನ್ ಇರುತ್ತಾ ಸರ್? 24x7 ಇರುತ್ತೆ ಮೇಡಮ್. ಓಕೆ ಸರ್, ಆಯ್ತು. ಓಕೆ ಮೇಡಮ್. ಮೇಡಮ್ ರಮ್ಯಾ ಜಗತ್ ಅಂತ ಸರ್, ಮೈಸೂರಿಂದ. ಇಲ್ಲಿ ನೀಡಂತ ಮಾಹಿತಿ ಎಲ್ಲ ಕೂಡ ಗೌಪ್ಯವಾಗಿರುತ್ತೆ ಮೇಡಮ್. ಇದನ್ನ ಕಾಲ್ ರೆಕಾರ್ಡ್ ಮಾಡೋದಾಗ್ಲಿ ಅಥವಾ ಮಧ್ಯವರ್ತಿಗಳಿಗೆ ಕೇಳಿಸ್ಕೊಳ್ಳೋದಾಗ್ಲಿ ಅಥವಾ ನಿಮ್ಮ ಮಾಹಿತಿನ ಮಧ್ಯವರ್ತಿಗಳಿಗೆ ಹಂಚೋದಾಗ್ಲಿ ಆತರ ಏನು ಮಾಡಲ್ಲ. 100% ಇದು ಗೌಪ್ಯತೆಯಿಂದ ಇರುತ್ತೆ. ಓಕೆ. ನಿಮ್ ಹೆಸರು ಏನಂತ ತಿಳ್ಕೊಬೋದಾ? ರಮ್ಯಾ ಜಗತ್ ಅಂತ ಸರ್, ಮೈಸೂರಿಂದ. ಓಕೆ. ಸೊ ಅಥವಾ ನಿಮಗೆ ಅಥವಾ ನಿಮ್ಮ ಸುತ್ತಮುತ್ತ ಇರೋರಿಗೆ ಯಾವ್ದೇ ರೀತಿ ಸಮಸ್ಯೆಗಳಿದ್ರು ಕೂಡ ಈ ನಂಬರ್ನ ಕೊಟ್ಟು ಕಾಲ್ ಮಾಡಿ. ಸರ್, ಇದು ವಿಡಿಯೋ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ವಿ, ಯೂಟ್ಯೂಬರ್ ಕೂಡ ನಾನು. ಅದಕ್ಕೆ ತಿಳಿಸೋಣ ಅಂತ ಅಂದ್ಬಿಟ್ಟೆ ಕನ್ಫರ್ಮೇಶನ್ಗೆ ಇದು ಮಾಡ್ಕೊಂಡ್ವಿ ಸರ್. ಕ್ಷಮಿಸಿ, ನಿಮ್ಮ ಸಮಯ ಏನಾದ್ರು ವೇಸ್ಟ್ ಮಾಡಿದ್ರೆ. ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ಸೊ ನೀವು ಯಾವಾಗ ಬೇಕಾದ್ರೂ ಕೂಡ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಸರ್ಕಾರದ ಈ ಒಂದು ಟೆಲಿಮನಸ್ ಏನಿದೆ ಇದು ವರ್ಕ್ ಆಗುತ್ತೆ. ನಿಮಗೇನಾದರೂ ಸಮಸ್ಯೆಗಳಿದ್ರೆ, ಯಾಕಂದರೆ ನಾವು ಇದನ್ನು ಏನು ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದು ಸಿಲ್ಲಿಯಾಗಿ ಅಂತ ಅನಿಸ್ಬೋದು, ಆದರೆ ಆ್ಯಕ್ಚುಲಿ ಇದರಿಂದ ಎಷ್ಟೋ ಮಾನಸಿಕ ಆರೋಗ್ಯ ಸರಿ ಹೋಗುತ್ತೆ. ಯಾಕಂದರೆ ಮೆಂಟಲ್ ಹೆಲ್ತ್ ಸರಿ ಇಲ್ಲದೆ ಈ ಸೈಕಾಟಿಸ್ಟ್ಗಳ ಹತ್ರ ಹೋಗೋರು ತುಂಬ ಜನ ಇದ್ದಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಇದನ್ನು ಮುಂಚೆ ಎಲ್ಲ ಈ ಡಿಪ್ರೆಷನ್ ಅದು ಇದು ಎಲ್ಲ ಏನು ಇರ್ತಿರಲಿಲ್ಲ, ಏನು ಅದು ಆ ವರ್ಡೇ ಗೊತ್ತಿರಲಿಲ್ಲ. ಡಿಪ್ರೆಷನ್ ಅಂದರೆ ಏನೋ ಒಂದು ಹೊಸ ವರ್ಡ್ ಥರ ಆಗ್ತಿತ್ತು. ಆದರೆ ಇತ್ತೀಚೆಗೆ ಒತ್ತಡಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಮೆಂಟಲ್ ಹೆಲ್ತ್ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಕಾಳಜಿ ವಹಿಸಬೇಕಾಗಿದೆ. ಆ ರೀತಿ ಅಂದರೆ ಸಮಸ್ಯೆ ಇದ್ದರೆ ಹತ್ರ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಇದು ಫ್ರೀ ಆಗಿರುತ್ತೆ. ಯಾಕಂದರೆ ಹೊರಗಡೆ ನಾವು ಸೈಕಾಟಿಸ್ಟ್ ಎಲ್ಲ ಹತ್ರ ಎಲ್ಲ ಹೋಗಬೇಕು ಅಂತಂದರೆ ಕೌನ್ಸಿಲಿಂಗ್ ಮಾಡಲಿಕ್ಕೆ 500 ರೂಪಾಯಿ 600 ರೂಪಾಯಿ ಈ ಥರ ತೊಗೋತಾರೆ. ಸೊ ಫ್ರೀಯಾಗಿದೆ, 24 hours ಕೂಡ ಓಪನ್ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಗೌಪ್ಯತೆಯಾಗಿರುತ್ತೆ, ಯಾರಿಗೂ ಕೂಡ ಏನು ಹಂಚ್ಕೊಳ್ಳೋದಿಲ್ಲ. ಸೊ ನಿಮ್ಗೆ ಏನಾದರೂ ಪರಿಹಾರ ಬೇಕು ಅಂತಂದರೆ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡ್ಬೋದಾಗಿದೆ. ನಂಬರ್ ಮತ್ತೆ ಹೇಳಿಸ್ತೀನಿ. ನಿಮ್ಮ ಒಂದು ಭಾಷೆಯಲ್ಲೇ, ಅಂದರೆ ನೀವು ಯಾವ ಭಾಷೆಯಲ್ಲಿ ಇರ್ತೀರ ಅದೇ ಭಾಷೆಯಲ್ಲಿ ನಿಮಗೆ ಇದು ಮಾಡ್ತಾರೆ. 14416
144416 ಈ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು. ನಿಮಗೆ ಒಂದು ಕೌನ್ಸಿಲಿಂಗು ಸಿಗುತ್ತೆ. ಜೊತೆಗೆ ಬೇರೆ ಏನಾದರೂ ನಿಮಗೇನಾದರೂ ಮೆಂಟಲ್ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ಅವರೇ ಕಂಡುಹಿಡಿದು ನೆಕ್ಸ್ಟ್ ಏನಾದರೂ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಎಲ್ಲವೂ ಕೂಡ ಸಂಪೂರ್ಣ ಉಚಿತವಾಗಿರುತ್ತೆ. ಅದೇ ರೀತಿಯಾದಂಥ ಹಣ ಕಟ್ಟಬೇಕಾಗಿಲ್ಲ. ಸೊ ಮಾನಸಿಕ ಒತ್ತಡ ಯಾರಿಗಾದರೂ ಇದ್ದರೆ ಅಥವಾ ಕುಟುಂಬದಲ್ಲಿ ಏನಾದರೂ ಕಲಹಗಳು, ಏನಾದರೂ ನೊಂದಿದ್ದೀವಿ, ಏನಾದರೂ ಹೇಳ್ಕೋಬೇಕು, ಆ ಥರ ಎಲ್ಲ ಏನಾದರೂ ಇದ್ದರೆ ಅಥವಾ ಮಕ್ಕಳು, ವಿದ್ಯಾರ್ಥಿಗಳು ಯಾರು ಬೇಕಾದರೂ ಫೋನ್ ಮಾಡ್ಬೋದಾಗಿದೆ. ನೀವು ಈ ಒಂದು ನಂಬರ್ಗೆ ಫೋನ್ ಮಾಡ್ಬೋದಾಗಿದೆ. ಇದು ಸರ್ಕಾರದ ಯೋಜನೆ ಆಗಿರೋದ್ರಿಂದ ನಿಮಗೆಲ್ಲ ಗೊತ್ತಿರಲಿ ಅಂತ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಈ ಥರ ಸಾಕಷ್ಟು ಜನರಿಗೆ ಅನುಕೂಲ ಆಗುವಂತಹ ಯೋಜನೆಗಳು ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲೂ ಇದೆ, ಕೇಂದ್ರ ಸರ್ಕಾರದಲ್ಲೂ ಇದೆ. ಸೊ ನನಗೆ ತಿಳಿದಷ್ಟು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನನ್ನ ಒಂದು ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಬರ್ತಾ ಇರೋಂಥ ಫೋನ್ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ. ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರ್ ಇದೆ. ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.